ನಾವು ಕುಂಭಮೇಳದಿಂದ ನೇರ ಪ್ರಸಾರದಲ್ಲಿ ಅನೇಕ ವಿಚಾರಗಳನ್ನು ನೀಡ್ತಾ ಇದ್ದೀವಿ. ಮಹಾಕುಂಭಕ್ಕೆ ಹೋಗಿರುವಂಥ ಮಹಾಸ್ವಾಮೀಜಿಗೆ ಒಂದು ದೊಡ್ಡ ಶಾಕ್ ಉಂಟಾಗಿದೆ. ಏನು ಅತ್ತ ಮಹಾಕುಂಭಕ್ಕೆ ಹೋಗ್ತಾ ಇದ್ದಾಗ ಇತ್ತವರ ಮಠ ತೆರವಾಗಿದೆ. ಅರೇ ರೇ 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 ಬೆಳ್ಳಂಬೆಳಗ್ಗೆ ಮಠ ತೆರವು ಮಾಡಿದ ಅಧಿಕಾರಿಗಳು ರಾಯಚೂರು ತಾಲೂಕು ಯಗನೂರು ಗ್ರಾಮದ ಬಳಿ ಮಠ ತೆರವು. ರಾಯಚೂರು ಎಸಿ ಗಜಾನನ ಬಾಳಿ ನೇತೃತ್ವದಲ್ಲಿ ಕಾರ್ಯಾಚರಣೆ. ಇವರು ಮಹಾಕುಂಭಕ್ಕೆ ಹೋಗಿದ್ದಾರೆ. ಇಲ್ಲಿ ಮಠ ಎತ್ತಂಗಡಿಯಾಗಿದೆ. ಬೆಳ್ಳಂಬೆಳಗ್ಗೆ ಮಠ ತೆರವು ಮಾಡಿದ ಅಧಿಕಾರಿಗಳು ಕುಂಭಮೇಳಕ್ಕೆ ಹೋಗಿದ್ದ ಜ್ಞಾನಾನಂದ ಸ್ವಾಮೀಜಿ ಇದೇ ಸಮಯ ನೋಡಿಕೊಂಡು ಮಠ ತೆರವು ಕಾರ್ಯಾಚರಣೆ. 4 ಎಕರೆ ಪ್ರದೇಶದಲ್ಲಿ ಮಠ ಗೋಶಾಲೆ ನಡೆಸ್ತಾ ಇದ್ದ ಸ್ವಾಮೀಜಿ 8 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮೃತ್ಯುಂಜಯ ಮಠ ಏಕಾಏಕಿ ಮಠ ತೆರವಿಗೆ ಯಗನೂರು ಗ್ರಾಮಸ್ಥರ ವಿರೋಧ ನಡುವೆ ತೆರವಿಗೆ ಮುಂದಾದ ಅಧಿಕಾರಿಗಳು. ಏನೋ ಇರಬೇಕದರ ಹಿಂದೆ. ಈಗ ನ್ಯಾಯಬದ್ಧವಾಗಿದ್ದರೆ ಅವರಿಗೆ ಖಂಡಿತವಾಗಲೂ ಸಿಗಲೇಬೇಕು. ಆದರೆ ಅದು ಅಕ್ರಮ ಅತಿಕ್ರಮಣವಾಗಿದ್ದರೆ ಹೆಂಗಾಗುತ್ತೆ ಈ ಪ್ರಶ್ನೆ. ಧರ್ಮ ಇರಲಿ ಮತ್ತೊಂದಿರಲಿ ಏನೇ ಇರಲಿ, ಒಂದು ವೇಳೆ ಅದು ಅವರದ್ದೇ ಆಗಿದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಸ್ವಾಮೀಜಿಗಳಿಗೆ ಕೂಡ ಅವಕಾಶ ಇದೆ. ಓಂ ಪ್ರಕಾಶ್ ಮುನ್ನೂರು ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಈ ಮಠ ತೆರವು ಕಾರ್ಯಾಚರಣೆ ಇದೆಯಲ್ಲ, ಇದು ಏಕಾಏಕಿನ, ಇದು ಹಿಂದೆಯಿಂದ ನಡೀತಾ ಇತ್ತಾ? ಈ ಜಾಗದ ವಿಚಾರದಲ್ಲಿ ಏನಾದರೂ ಕಿರಿಕಿರಿಗಳಿತ್ತಾ? ಏನು ಕತೆ ಇದು? ಜಯಪ್ರಕಾಶ್ ಶೆಟ್ಟಿ, ಮಹಾಕುಂಭಮೇಳಕ್ಕೆ ತೆರಳಿದಂಥ ಸ್ವಾಮೀಜಿಯೊಬ್ಬರಿಗೆ ರಾಯಚೂರು ಜಿಲ್ಲಾಡಳಿತ ಬಿಗ್ ಶಾಕನ್ನು ನೀಡಿರುವಂಥದ್ದು. ರಾಯಚೂರು ತಾಲೂಕಿನ ಯಗನೂರು ಗ್ರಾಮದ ಹೊರವಲಯದಲ್ಲಿರುವಂಥ ಕೆರೆಯ ತಟದಲ್ಲಿರುವಂಥ ನಿರ್ಮಾಣವಾಗಿದ್ದಂಥ ಮೃತ್ಯುಂಜಯ ಮಠವನ್ನು ರಾಯಚೂರು ಜಿಲ್ಲಾಡಳಿತ ಏಕಾಏಕಿಯಾಗಿ ಇವತ್ತು ಬೆಳ್ಳಂಬೆಳಗ್ಗೆ ತೆರವು ಮಾಡಿರುವಂಥದ್ದು. ಜ್ಞಾನಾನಂದ ಸ್ವಾಮೀಜಿ ಅನ್ನುವಂಥವ್ರು ಆ ಮಠವನ್ನು ನೋಡ್ಕೊಂಡು ಹೋಗ್ತಾ ಇದ್ರು. ಜೊತೆಗೆ ಇತ್ತೀಚೆಗೆ ಒಂದು ಕೆಲ ದಿನಗಳ ಹಿಂದೆ ಮಹಾಕುಂಭಮೇಳಕ್ಕೂ ಕೂಡ ತೆರಳಿದ್ರು. ಈ ಸಂದರ್ಭದಲ್ಲಿ ಈ ಒಂದು ಮಠದ ಜಾಗ ಏನಿದೆ ಅಂದರೆ ಯಗನೂರು ಗ್ರಾಮದ ಹೊರವಲಯದಲ್ಲಿರುವಂಥ ಕೆರೆಯ ದಡದಲ್ಲಿ ನಿರ್ಮಾಣವಾಗಿರುವಂಥ 4 ಎಕರೆಯಲ್ಲಿ ನಿರ್ಮಾಣವಾದಂಥ ಮೃತ್ಯುಂಜಯ ಮಠ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಈ ಮಠವನ್ನು ನಿರ್ಮಿಸಿದ್ದಾರೆ. ಜೊತೆಗೆ ಗೋಶಾಲೆಯನ್ನು ನಿರ್ಮಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ರಾಯಚೂರು ಜಿಲ್ಲಾಡಳಿತ ಅದನ್ನು ತೆರವು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಅಂಶ ಅಂದರೆ ರಾಯಚೂರು ಜಿಲ್ಲಾಡಳಿತ ಹೇಳ್ತಾ ಇರುವಂಥ ಮಾತು, ನಾವು ಕಳೆದ ಹಲವು ದಿನಗಳಿಂದಲೂ ಕೂಡ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಇವರು ಅಲ್ಲಿ ಮಠ ಮತ್ತು ಗೋಶಾಲೆಯನ್ನು ನಿರ್ಮಾಣ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ನೋಟಿಸನ್ನು ನೀಡಿದ್ವಿ. ಆದರೆ ನೋಟಿಸ್ಗೆ ಯಾವುದೇ ರೀತಿಯಾದಂಥ ಉತ್ತರ ಪ್ರತಿಕ್ರಿಯೆ ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ಮಠವನ್ನು ತೆರವು ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಮಠವನ್ನು ತೆರವು ಮಾಡೋದಕ್ಕೆ ಭಾಳ ಪ್ರಮುಖವಾಗಿ ಕಾರಣ ಅಂತಂದರೆ ರಾಜೀವ್ ಗಾಂಧಿ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಿ ಬಡವರಿಗೆ ನೀಡೋದಕ್ಕೆ ಮುಂದಾಗ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈಗ ಜಿಲ್ಲಾಡಳಿತ ಹೇಳ್ತಾ ಇರುವಂಥದ್ದು. ಆದರೆ ಇವತ್ತು ಬೆಳ್ಳಂಬೆಳಗ್ಗೆ ಏಕಾಏಕಿಯಾಗಿ ಬಂದು ಮಠವನ್ನು ತೆರವು ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಗ್ರಾಮಸ್ಥರು ಮತ್ತು ಮಠದ ಭಕ್ತಾದಿಗಳು ಸಾಕಷ್ಟು ವಿರೋಧ ಕೂಡ ಮಾಡಿರುವಂಥದ್ದು. ಅಂದರೆ ನಸುಕಿನ ಜಾವ 4:30 ಸುಮಾರಿಗೆ JCB ಮತ್ತು ಬೇರೆ ಬೇರೆ ಅಧಿಕಾರಿಗಳು ಬಂದು ಅದನ್ನು ತೆರವು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಠದಲ್ಲಿದ್ದಂಥ ಸುಮಾರು 300 ಗೋವು ಮತ್ತು ಕರುಗಳು ಎಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಹೋಗಿದ್ದಾವೆ. ಮಠಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಎಲ್ಲವೂ ಕೂಡ ಇದ್ದಾವೆ. ಮಠದ ಸ್ವಾಮೀಜಿಯವರ ಬಳಿ ಇದೆ, ಮಠಕ್ಕೆ ಸಂಬಂಧಪಟ್ಟಂಥ ಅಡ್ವೊಕೇಟ್ ಏನಿದ್ದಾರೆ ಅವರ ಬಳಿ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಬರೋವರೆಗೂ ನಿಲ್ಲಿ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ರಾಯಚೂರು ಜಿಲ್ಲಾಡಳಿತ ಕೇಳಿಲ್ಲ ಅನ್ನುವಂಥ ಮಾತನ್ನು ಇದೀಗ ಅಲ್ಲಿನ ಮಠದ ಭಕ್ತರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪದಾಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲಿ ಭಾಳ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ, ಯಾವುದೇ ಒತ್ತುವರಿ ಜಾಗ ಆಗಲಿ ಅಥವಾ ಅತಿಕ್ರಮವಾಗಿ ಇದ್ದರೆ ಅಲ್ಲಿ ನೋಟಿಸನ್ನು ಕೂಡ ನೀಡ್ತಾ ಇರ್ತಾರೆ ಸಂಬಂಧಪಟ್ಟಂಥವ್ರು. ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ಅಥವಾ ಉತ್ತರ ಕೊಟ್ಟಿದ್ದಾರೋ ಇಲ್ವೋ ಅನ್ನುವಂಥದ್ದು ಕೂಡ ಇದೀಗ ಮಹಾಕುಂಭಮೇಳಕ್ಕೆ ತೆರಳಿದಂಥ ಸ್ವಾಮೀಜಿಯವರು ವಾಪಸ್ ಬಂದ ನಂತರ ಉತ್ತರ ಪ್ರತಿಕ್ರಿಯೆಯನ್ನು ನೀಡಬೇಕಾಗುತ್ತೆ. ಭಾಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ, ಒಂದು ವೇಳೆ ಒತ್ತುವರಿ ಆಗಿದ್ದೇ ನಿಜವೇ ಆಗಿದ್ದರೆ ಸ್ವಾಮೀಜಿಯವರು ಇದ್ದಂಥ ಸಂದರ್ಭದಲ್ಲೇ ಬಂದು ರಾಯಚೂರು ಜಿಲ್ಲಾಡಳಿತ ಇದನ್ನು ತೆರವು ಮಾಡಿ ಅವರಿಗೆ ಮನವರಿಕೆ ಮಾಡಿ ಇಡೀ ವಿಚಾರವನ್ನು ಮನವರಿಕೆ ಮಾಡಿ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಸ್ವಾಮೀಜಿ ಮಹಾಕುಂಭಮೇಳಕ್ಕೆ ತೆರಳಿದಂಥ ವೇಳೆಯಲ್ಲೇ ಇದೇ ಒಳ್ಳೆಯ ಟೈಮ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಯಚೂರು ಜಿಲ್ಲಾಡಳಿತ ಅದನ್ನು ತೆರವು ಮಾಡೋದಕ್ಕೆ ಮುಂದಾಗಿದೆನಾ ಅನ್ನುವಂಥ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಇದೀಗ ಕುಂಭಮೇಳದಲ್ಲಿರುವಂಥ ಸ್ವಾಮೀಜಿಯವರಿಗೆ ಮಠದ ಭಕ್ತರು ಎಲ್ಲರೂ ಕೂಡ ಇಲ್ಲಿ ನಡೆದಿರುವಂಥ ವಿಚಾರದ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು. ಅವರು ಭಕ್ತರಿಗೆ ಕೆಲವೊಂದಷ್ಟು ವಿಚಾರಗಳು ಕೂಡ ಹೇಳಿರುವಂಥದ್ದು. ಅಂದರೆ ದಾಖಲಾತಿಗಳು ಎಲ್ಲವೂ ಕೂಡ ಇದೆ ಅನ್ನುವಂಥ ಮಾಹಿತಿ ಇದೀಗ ಭಕ್ತರು ಹೇಳ್ತಾ ಇರುವಂಥದ್ದು. ಆದರೆ ಮತ್ತೊಂದು ಕಡೆ ರಾಯಚೂರು AC ಅವರು ಗಜಾನನ ಏನಿದ್ದಾರೆ ಅವರು ಯಾವುದೇ ರೀತಿಯಾದಂಥ ದಾಖಲಾತಿಗಳು ಇಲ್ಲ, ಇದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು. ಆದರೆ ಸದ್ಯ ಇಲ್ಲಿರುವಂಥ ಪ್ರಶ್ನೆ ಅಂದರೆ ಮಠದಲ್ಲಿರುವಂಥ ಸಾಕಷ್ಟು ಭಕ್ತರು, ಅಲ್ಲಿರುವಂಥ ಹಸುಗಳು, ಗೋವುಗಳು ಎಲ್ಲವೂ ಕೂಡ ಇದೀಗ ಅನಾಥ ಪ್ರಜ್ಞೆಯಂತೆ ಕಾಡ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಯಾಕಂತಂದರೆ ಕಳೆದ 6-7 ವರ್ಷಗಳಿಂದಲೂ ಕೂಡ ಇಲ್ಲಿ ಮಠ ಇರುವಂಥದ್ದು. ಇಷ್ಟು ದಿನದಿಂದ ಈ
ಮಠ ಒತ್ತುವರಿಯಾಗಿದ್ದರೆ ಆವಾಗಲೇ ತೆರವು ಮಾಡಬೇಕಾದಂಥ ಜಿಲ್ಲಾಡಳಿತ ಯಾಕೆ ಸುಮ್ಮನೆ ಕೂತ್ಕೊಂಡಿತ್ತು, ಈಗ ಏಕಾಏಕಿಯಾಗಿ ಯಾಕೆ ತೆರವಿಗೆ ಮುಂದಾಗಿದೆ ಅನ್ನುವಂಥ ಮಾತು ಅಲ್ಲಿರುವಂಥ ಭಕ್ತರು ಕೂಡ ಹೇಳ್ತಾ ಇರುವಂಥದ್ದು, ಜೊತೆಗೆ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ಕಳೆದ ಏನು 6-7 ವರ್ಷಗಳಿಂದ ಮಠ ಇದೆ, 4 ಎಕರೆಯಲ್ಲಿ ನಿರ್ಮಾಣವಾಗಿದೆ, ವಿಶಾಲವಾದಂಥ ಗೋಶಾಲೆ ಇದೆ. ಈಗ ಗೋಶಾಲೆ ತೆರವು ಮತ್ತು ಮಠ ತೆರವು ಮಾಡಿದ್ರೆ ಅಲ್ಲಿರುವಂಥ ಹಸು ಕರುಗಳನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇದೀಗ ಮಠದ ಭಕ್ತರಲ್ಲಿ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಆದರೆ ರಾಯಚೂರು ಜಿಲ್ಲಾಡಳಿತ ಈ ನಿರ್ಧಾರ ಏನಿದೆ ಸಾಕಷ್ಟು ಜನರ ಕೆಂಗಣ್ಣಿಗೂ ಕೂಡ ಗುರಿಯಾಗಿರುವಂಥದ್ದು. ಯಾಕಂತಂದರೆ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಒತ್ತುವರಿ ಆಗಿರುವಂಥ ಪ್ರಸಂಗಗಳು ಕೂಡ ಇದೆ. ಅಂಥದ್ದೆಲ್ಲವೂ ಕೂಡ ತೆರವು ಮಾಡಬೇಕು ಅನ್ನುವಂಥ ಆಗ್ರಹ ಅಲ್ಲಿರುವಂಥ ಜನರು ಕೇಳ್ತಾ ಇರುವಂಥದ್ದು. ಆದರೆ ಇದೇ ಮಠ ನಿಜ ಒಂದು ಮಾತನ್ನು ಹೇಳಿದರು, ಒಂದು ವೇಳೆ ತೆರವು ಒತ್ತುವರಿ ಆಗಿದೆ ಅಂತ ಆಗಿದ್ದರೆ ಸ್ವಾಮೀಜಿಗಳು ಬಂದ ನಂತರ ಮಾಡ್ಬೋದಾಗಿತ್ತು ಅಂತೇಳಿ ನಂಬರ್ 1. ಓಕೆ, ಅದೊಂದು ಪಾಯಿಂಟು. ಹಾಗೇನೆ ಸ್ವಾಮೀಜಿಗಳಾಗಲಿ, ಮುಲ್ಲಾಗಳಾಗಲಿ, ಮತ್ತೊಬ್ಬರಾಗಲಿ, ಯಾರೇ ಆಗಲಿ, ಇವರೆಲ್ಲರೂ ಕೂಡ ಸಮಾಜದಲ್ಲಿ ಒಂದು ಈ ಥರ ಹೋಗ್ರಪ್ಪ, ಸರಿದಾರಿಯಲ್ಲಿ ಹೋಗ್ರಪ್ಪ ಅಂತ ಹೇಳುವಂಥವ್ರು. ಸ್ವಾಮೀಜಿ ಯಾರೇ ಆಗಲಿ, ಯಾರನ್ನು ನಾವು ಗೌರವಿಸ್ತೀವೋ ಅವರು ತಮ್ಮ ಗೌರವಗಳಿಗೆ ಧಕ್ಕೆ ಹಾಗೆ ಕೂಡ ನಡ್ಕೋಬೇಕಾಗತ್ತೆ. ಒಂದು ವೇಳೆ ಒತ್ತುವರಿ ಅಲ್ಲ, ಅದಕ್ಕೆಲ್ಲ ದಾಖಲಾತಿಗಳಿದೆ ಅಂತಂದರೆ ಖಂಡಿತವಾಗ್ಲೂ ಫೈಟ್ ಮಾಡಬೇಕು, ಅದು DC ಆಗಲಿ ಮತ್ತೊಬ್ಬರಾಗಲಿ. ಆದರೆ ಒತ್ತುವರಿ ಮಾಡಿಯೇ ಧರ್ಮದ ಹೆಸರಲ್ಲಿ ಒಮ್ಮೊಮ್ಮೆ ಒತ್ತುವರಿ ಮಾಡುವಂಥ ಪ್ರಸಂಗಗಳು ಕೂಡ ಬಂದುಬಿಡ್ತದೆ. ಅದು ಆಗಬಾರ್ದು ಯಾವತ್ತೂ ಕೂಡ. ನಾನು ಅನೇಕ ಬಾರಿ ಇಂಥದ್ದು ನೋಡಿದೆ. ಇದು ಕೇವಲ ದೇವಸ್ಥಾನ ವಿಚಾರಗಳಲ್ಲಿ ಮಾತ್ರ ಅಲ್ಲ. ಈಗ ಒಂದು ಅಭಿವೃದ್ಧಿ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಮಸೀದಿ ಇರಲಿ, ಮಂದಿರ ಇರಲಿ, ಚರ್ಚ್ ಇರಲಿ ತೆಗೆಯೋದಕ್ಕೆ ಅವಕಾಶ ಇದೆ, ಅಥವಾ ಅದನ್ನು ಮತ್ತೊಂದು ಕಡೆ ತೆಗೆದುಕೊಂಡು ಹೋಗುವಂಥ ಅವಕಾಶಗಳಿದೆ. ಆದರೆ ಯಾವತ್ತೂ ಕೂಡ ಧಾರ್ಮಿಕವಾಗಿ ನಾವು ತುಂಬ ನಂಬ್ತೇವೆ ಪ್ರತಿಯೊಂದನ್ನು ಕೂಡ. ಅಂಥವ್ರು ಕೂಡ ಮೇಲ್ಪಂಕ್ತಿ ಹಾಕಬೇಕು. ಒಂದು ವೇಳೆ ಅಲ್ಲಿ ಒತ್ತುವರಿ ಆಗಿದ್ದರೆ, ನಾನು ಅನೇಕ ಕಡೆ ನೋಡಿದ್ದೀನಿ ಒತ್ತುವರಿಯಲ್ಲೇ ತುಂಬ ನಡೀತಾ ಇರ್ತದೆ. ಯಾಕಂದರೆ ಧರ್ಮದ ಕಾರಣಕ್ಕಾಗಿ ಯಾರೂ ಅದನ್ನು ಬರೋದಿಲ್ಲ ಅಂತ ಎಲ್ಲರೂ ಅದನ್ನೇ ಮಾಡಲಿಕ್ಕೆ ಶುರು ಮಾಡಿದ್ರೆ ತಪ್ಪಾಗತ್ತೆ. ಸೊ ಹಾಗಾಗಿ ಸ್ವಾಮೀಜಿಗಳ ಬಳಿ ಎಲ್ಲವೂ ದಾಖಲೆಗಳಿದ್ದು, ಅದು ಅವರದ್ದೇ ಆಗಿದ್ದರೆ ಅಥವಾ ಮಾರಾಟದಿಂದ ಪಡೆದಿದ್ದರೆ ಅಥವಾ ಅದನ್ನು ಪರ್ಚೇಸ್ ಮಾಡಿದರೆ ಅದಕ್ಕೆ ದಾಖಲಾತಿಗಳಿದ್ದರೆ ಅವಕಾಶಗಳಿದೆ. ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಸಣ್ಣ ಮಟ್ಟದಲ್ಲ. ಇದು ಒಂದು ಧರ್ಮಕ್ಕೆ ಮಾಡಿದ ಅಪಚಾರ ಆಗುತ್ತೆ, ಧರ್ಮಕ್ಕೆ ಮಾಡಿದಂಥ ಅಪಚಾರ ಆಗುತ್ತೆ. ಹಾಗಂತ ಅದು ಯಾವುದೋ ಸರ್ಕಾರಿ ಜಾಗ ಕಬಳಿಸ್ಕೊಂಡು ಅದರಲ್ಲಿ ಕೂತಿದ್ರೆ ಅದು ಕೂಡ ಧರ್ಮಕ್ಕೆ ಮಾಡಿದಂಥ ಅಪಚಾರ ಆಗುತ್ತೆ. ತಪ್ಪು ಒಂದು ಧರ್ಮಗುರುಗಳು ತಪ್ಪು ಸಂದೇಶವನ್ನು ಕೊಟ್ಟಂಗೆ ಆಯಿತಾ. ಸೊ ಇದರ ಬಗ್ಗೆ ಎಲ್ಲರೂ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಯಾಕಂದರೆ ಅದು ಸೂಕ್ಷ್ಮ ವಿಚಾರ, ಯಾರು ಮಾತಾಡೋಕ್ಕೆ ಹೋಗೋದಿಲ್ಲ ಸರ್. ಎಲ್ಲರೂ ಹಂಗೆ ಮಾತಾಡ್ತಾ ಹೋದರೆ ಫೈನಲ್ ಯಾವುದು ಸರ್ ನಮಗೆ ಬೇಕಿರೋದು? ಈ ದೇಶ ಸರ್, ಈ ಸಮಾಜ, ಇದು ನಮ್ಮದು. ಇದು ಇರೋ ಕಾರಣಕ್ಕಾಗಿ ಎಲ್ಲವೂ ಇರ್ತದೆ. ಈ ಸಮಾಜ ಫಸ್ಟ್ ಸಮಾಜ, ಆಮೇಲೆ ನಾವು ಒಂದೊಂದೇ ಎಲ್ಲವನ್ನು ಮಾಡ್ಕೊಂಡು. ಇವರ ಉಪೇಂದ್ರ ಅವ್ರ ಡೈಲಾಗ್ ಗೊತ್ತಾ, ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರುಗಳು ಹುಟ್ಟಿದ್ದು. ಅಂದರೆ ಅದರ ಬಗ್ಗೆ ಕೇರ್ ಇರಲಿಲ್ಲ. ಅಂದರೆ ಅದರ ಬಗ್ಗೆ ಮೊನ್ನೆ ಯಾರು ಹೇಳ್ತಾ ಇದ್ದೆ. ಹೌದ್ರಿ, ಈಗ ನಿಮಗೆ ಅಥವಾ ನನಗೆ ದೇವರಂತ ಕಲ್ಪನೆ ಬಂದದ್ದು ನಾನು ಹುಟ್ಟಿದ ನಂತರ ಅಲ್ವಾ? ಅದಕ್ಕಿಂತ ಮೊದಲು ನನಗೇನು ಗೊತ್ತಿಲ್ಲ. ನಾನು ಕಣ್ಣು ತೆರೆದ ಮೇಲೆ